ವೆರಿ ನೆಕ್ಸ್ಟ್ ಡೇ ಲಕ್ಕಿಲಿ ಮಿರಾಕಲ್ ಅದು ಅಪ್ಪ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಬಂತು. ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಹೀಲಿಂಗ್ ಸೆಂಟರ್ ಅಲ್ಲಿ ಇನ್ನೊಂದು ಹೊಸ ವಿಚಾರನ ಹಂಚ್ಕೊಳ್ತಾರೆ ಅವರು. ಅಂದ್ರೆ ಈಗ ಆಲ್ರೆಡಿ ಆಗಿರೋದು, ಅವ್ರ ಮನ್ಸಲ್ಲಿ ಒಂದು ಹೊಸದೇನೋ ಅನ್ಸಿದ್ಯಲ್ಲ, ಅದನ್ನ ಹೇಳ್ಕೊಳ್ಬೇಕು ಅಂತಿದ್ದಾರೆ. ಒಂದಷ್ಟು ಜನ ಕೇಳ್ತಿರ್ತೀರಲ್ಲ ರಿವ್ಯೂ ಹಾಕಿ ಅಂತ, ಮತ್ತೆ ಬಂದಿರೋರ ಹತ್ರ ರಿವ್ಯೂ ನಾವು ನಿಮಗೆ ಅವ್ರ ಕಡೆಯಿಂದ ಕೊಡಿಸ್ತಾ ಇದೀವಿ. ನಮಸ್ತೆ ಅಮ್ಮ. ನಮಸ್ತೆಪ್ಪ. ನಮಸ್ತೆ ಮ್ಯಾಮ್. ಸೊ ಏನಾಯ್ತು ಇಲ್ಲಿಂದ ಹೋಗಿ? ವರಮಹಾಲಕ್ಷ್ಮಿ ಹಬ್ಬದ ದಿನ ಬಂದಿದ್ದೀವ್ರು, ಫ್ರೈಡೆ. ಸೊ ಫ್ರೈಡೆ ಆದ್ಮೇಲೆ ನೀವು ಹೇಳಿದ್ರಿ, ಈಗ ಅಲ್ಲಿ ನೋಡಿದ್ದು ಇಲ್ಲಿ ಏನಾಗ್ತಿದೆ ಅದನ್ನ ನೀವೇ ಹೇಳಿ. ಫಸ್ಟ್ ಆಫ್ ಆಲ್ 1 year ಇಂದ ತುಂಬಾ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ವಿ. ತುಂಬಾ ಸ್ಟಕ್ ತರ ಫೀಲ್ ಆಗ್ತಿತ್ತು. ಆಲ್ ಆಫ್ ಅ ಸಡನ್ ಇಡೀ ಫ್ಯಾಮಿಲಿ ಹೆಲ್ತ್ ಎಲ್ಲಾನು ಇಶ್ಯೂಸ್ ಆಗಕ್ ಸ್ಟಾರ್ಟ್ ಆಯ್ತು. ರೀಸೆಂಟ್ ಆಗಿ ನಮ್ಮ ಮಾವಾಗೂ ಅಷ್ಟೇ ತುಂಬಾ ಹೆಲ್ತ್ ಇಶ್ಯೂ ಆಯ್ತು. ತುಂಬಾ ಕ್ರಿಟಿಕಲ್ ಇದ್ರು, ಬದುಕದೇ ಇಲ್ಲ ಅಂತ ಹೇಳಿದ್ರು ನಮಗೆ ಡಾಕ್ಟರ್. ಅದಾದ್ಮೇಲೆ ನಮಗೆ ಕಾಂಟ್ಯಾಕ್ಟ್ ಸಿಕ್ತು ಇದು ಇನ್ಸ್ಟಾಗ್ರಾಮ್ ಅಲ್ಲಿ. ಸೊ ಆಕ್ಚುಲಿ ಅವತ್ತು ಅಪಾಯಿಂಟ್ಮೆಂಟ್ಸೇ ಕೊಡಲ್ಲ ಅಂದ್ರು. ಸಮ್ಹೌ ಲಕ್ಕಿಲಿ ವಿ ಗಾಟ್ ಅನ್ ಅಪಾಯಿಂಟ್ಮೆಂಟ್ ಆನ್ ಫ್ರೈಡೆ. ಒಂದ್ಸರಿ ಎಲ್ಲ ಏನೇನ್ ಬೇಸಿಕ್ ಇತ್ತು ಎಲ್ಲ ಮಾಡಿ ಅವ್ರು ಸ್ಕ್ಯಾನ್ ಮಾಡಿ ಎಲ್ಲ ನೋಡಿದಾಗ ಒಂದಷ್ಟು ನೆಗೆಟಿವ್ ಎನರ್ಜೀಸ್ ಇತ್ತು. ಆಕ್ಚುಲಿ ಅದನ್ನೆಲ್ಲ ರಿಮೂವ್ ಮಾಡಿಕೊಟ್ರು. ಅದೇನೇನ್ ಪ್ರೊಸೀಜರ್ ಹೇಳಿದ್ರು ಎಲ್ಲ ನಾವು ಫಾಲೋ ಮಾಡಿದ್ವಿ. ವೆರಿ ಆನ್ ದ ಸೆಷನ್ ಅಲ್ಲಿ ಎಲ್ಲ ಇವರೇ ನೋಡಿರ್ತಾರೆ, ಅವರೆಲ್ಲ ನೋಡಿ ಅದೇನೇನಾಯ್ತು ಅಂತ ಹೇಳಿ. ಸೆಷನ್ ಅಲ್ಲಿ ನೋಡಿದ್ದು, ಸೆಷನ್ ಅಲ್ಲಿ ಆಕ್ಚುಲಿ ಇವರು ಏನೇನ್ ಹೇಳ್ತಾರೆ ನಾನೆಲ್ಲ ಫಾಲೋ ಮಾಡಿದಾಗ ನಮ್ಮ ಮನೆಯಲ್ಲಿ ಒಂದು 3 ಎನರ್ಜೀಸ್ ಕಾಣಿಸಕ್ ಸ್ಟಾರ್ಟ್ ಆಯ್ತು. ಆ 3 ಎನರ್ಜೀಸು ಇವ್ರು ಏನೇನಿಟ್ಟು ಎಲ್ಲಾನು ರಿಮೂವ್ ಮಾಡಿಸ್ಕೊಟ್ರು. ಅದಾದ್ಮೇಲೆ ಏನ್ ಪ್ರೊಸೀಜರ್ಸ್ ಎಲ್ಲಾನು ಮಾಡಾದ್ಮೇಲೆ ಅದೇ ನೈಟ್ ಅಪ್ಪ ಹೀಲ್ ಆಗಕ್ ಸ್ಟಾರ್ಟ್ ಆಗ್ತಾರೆ ಅಂತ ಡಾಕ್ಟರ್ ಹೇಳಿದ್ರು. ವೆರಿ ನೆಕ್ಸ್ಟ್ ಡೇ ಲಕ್ಕಿಲಿ ಮಿರಾಕಲ್ ಅದು ಅಪ್ಪ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ತುಂಬಾ ಪಾಸಿಟಿವ್ ರಿಸಲ್ಟ್ಸ್ ಬಂತು. ಇದರಿಂದ ಬೇರೆ ಎಲ್ಲಾನು ಸ್ಟಕ್ ಆಗಿದ್ದು ಆಟೋಮ್ಯಾಟಿಕಲಿ ನಮಗೆ ರಿಲೀಫ್ ಸಿಕ್ಕಂಗಾಯ್ತು. ಎಲ್ಲದಕ್ಕೂ ಆನ್ಸರ್ ಸಿಗ್ತಾ ಹೋಯ್ತು. ಸೊ ಇವತ್ತು ಇನ್ನೊಂದು ಸೆಷನ್ ರೀಕನ್ಫರ್ಮೇಶನ್ ಇತ್ತು. ಎಲ್ಲಾನು ಹೋಗಿದೆ ಅಂತ ನಮಗೆ ಕನ್ಫರ್ಮ್ ಆಗಿದೆ. ಈವನ್ ಅಪ್ಪ ಕೂಡ ಇವಾಗ ವಾರ್ಡ್ಗೆ ಶಿಫ್ಟ್ ಆಗಿ ಆದಷ್ಟು ಬೇಗ ಮನೆ ಕರ್ಕೊಂಡು ಹೋಗ್ತಾ ಇದೀವಿ. ಸೊ ಐ ಸಜೆಸ್ಟ್ ಎವ್ರಿ ಒನ್, ನಿಮ್ಗೆ ಏನಾದ್ರೂ ಫೀಲಿಂಗ್ ಇತ್ತು, ಏನಾದ್ರೂ ನೆಗೆಟಿವ್ ಆಗ್ತಿದೆ, ಸ್ಟಕ್ ಆಗಿರಂದ್ರೆ ಐ ಸಜೆಸ್ಟ್ ಯು ಟು ಕಮ್ ಹಿಯರ್. ಒಂದ್ಸತಿ ಭೇಟಿಯಾಗಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿ. ಸೊ ನಮ್ಮ ಹತ್ರನೇ ಬಂದಿಲ್ಲ ಅಂದ್ರೂ ಪರವಾಗಿಲ್ಲ, ನಿಮ್ಮ ಸಮಸ್ಯೆಗೆ ಎಲ್ಲಾದ್ರೂ ಸರಿ ಹೀಲರ್ಸ್ ಹತ್ರ ಕ್ಲಿಯರ್ ಮಾಡ್ಕೊಳ್ಳಿ. ಒಟ್ನಲ್ಲಿ ನಿಮ್ಮ ಲೈಫ್ ಖುಷಿ ಆಗೋದಿಕ್ಕೆ, ಖುಷಿಯಿಂದ ಬದುಕೋದಿಕ್ಕೆ ಏನು ಬೇಕು ಅದನ್ನ, ಆ ಅವಕಾಶಗಳನ್ನ ತಾನಾಗೆ ಬರೋದಿಲ್ಲ, ನೀವೇ ತಗೊಳ್ಬೇಕು. ಆ ಒಂದ್ ಚಾನ್ಸ್ ನ ತಗೊಂಡು ಹೀಲ್ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ರೀತಿಯಾಗಿ. ಸೊ ತುಂಬಾ ಅವತ್ತು ನೋಡುವಾಗ ಈ ಹೆಣ್ಮಕ್ಳು ತುಂಬಾ ಸೆನ್ಸಿಟಿವ್ ಇದ್ದಾರೆ. ಅವ್ರಿಗೆ ಹೇಗೆ ಎಲ್ಲಾನು ನೋಡೋಕಾಯ್ತು ಅಂದ್ರೆ ತುಂಬಾ ಅಳ್ತಾ ಇದ್ರು. ನಾವಿನ್ನೂ ಅದನ್ನ ಪೋಸ್ಟ್ ಮಾಡಿಲ್ಲ, ಮುಂದೆ ಬರುತ್ತೆ ವಿಡಿಯೋ. ಮೊದ್ಲೇ ರಿವ್ಯೂ ಹಾಕ್ತಾ ಇದೀವಿ, ಆಮೇಲೆ ವಿಡಿಯೋ ಹಾಕೋದಾಗ್ತಾ ಇದೆ. ಸೊ ಹಾಗಾಗಿ ತುಂಬಾ ಒಂದಷ್ಟು ನೋಡಿದ್ರು. ನೆಕ್ಸ್ಟ್ ವೀಕ್ ಅಲ್ಲಿ ಅವರು ಮನೆಗ್ ಬರ್ತಾ ಇದಾರೆ ಅಪ್ಪ ಅಂತ ಹೇಳಿದ್ರು. ಬಂದ್ಮೇಲೆ ಕೇಳಿ ನಮಗೂ ಖುಷಿ ಆಯ್ತು. ಸೊ ಅದಕ್ಕೆ ನಿಮಗೆ ಇನ್ಸ್ಟೆಂಟ್ ಆಗಿ ಕಾಲ್ ಮಾಡಿದಾಗ ನಿಮ್ಗೆ ವೆಂಟಿಲೇಟರ್ ಹಾಕ್ತೀನಿ ಅಂತ ಹೇಳಿದ್ರು. ದಟ್ ಇಸ್ ದ ಲಾಸ್ಟ್. ಇದು ಲಾಸ್ಟ್ ಸ್ಟೇಜ್. 2 weeks ಅಟ್ಲೀಸ್ಟ್ 1 week ಮಿನಿಮಮ್ ತಗೊಳುತ್ತೆ ಅವ್ರಿಗೆ ಹೀಲ್ ಆಗಕ್ಕೆ ಅಂತ ಹೇಳಿದ್ರು. ಬಟ್ ವೆರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಡಾಕ್ಟರ್ ತೆಗೆದು ವೆಂಟಿಲೇಟರ್ ಅಂಡ್ ದೆನ್ ಸೊ ಅವತ್ ಹೇಳ್ತಾರೆ ತುಂಬಾ ಕಷ್ಟ. ಏನ್ ಹೇಳಿದಾರೆ ಡಾಕ್ಟರ್ ಅಂದ್ರೆ, ನಿಮಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ವಿ. ಆಕ್ಚುಲಿ ಅಪಾಯಿಂಟ್ಮೆಂಟ್ಸ್ ಅವತ್ತು ನೀವು ಕೊಡೋ ಇಲ್ಲ, ಎಮರ್ಜೆನ್ಸಿ ಇತ್ತು ತುಂಬಾ ಡಾಕ್ಟರ್. ಹೌದು, ಅವತ್ತು ನಾವು ಅಷ್ಟೊತ್ತರ ಎಲ್ಲ ಇಟ್ಕೊಂಡಿದ್ವಿ. ಅವತ್ತಿನ ದಿನ ಆಗಲ್ಲ ಅಂತ ಹೇಳಿ ನಾನು ಊರಿಗೆ ಕೂಡ ಹೊರಟಿದ್ದೆ. ಸೊ ಕೊನೆ ಟೈಮಲ್ಲಿ ಪಾಪ ತುಂಬಾ ರಿಕ್ವೆಸ್ಟ್ ಮಾಡಿದ್ರಲ್ಲ, ಓಕೆ ಏನೋ ಎಮರ್ಜೆನ್ಸಿ ಇದೆ ಅಂತ ಹೇಳಿ. ಮತ್ತೆ ಇನ್ನೊಂದು ಕನ್ಫರ್ಮ್ ಮಾಡ್ತಾ ಇದೀನಿ, ಯಾವುದೇ ಕಾಲ್ಸ್ ನಾನು ಅಟೆಂಡ್ ಮಾಡಿರಲ್ಲ, ನಮ್ ಟೀಮ್ ಅಟೆಂಡ್ ಮಾಡಿರ್ತಾರೆ. ಮತ್ತೆ ರೆಸ್ಪಾನ್ಸ್ ಕೂಡ ನಿಮ್ಗೆ ಟೀಮ್ ಕಡೆಯಿಂದ ಬರ್ತಾ ಇರುತ್ತೆ. ಹಾಗಾಗಿ ನಾನೇ ಅಂತ ಭಾವಿಸ್ಬೇಡಿ. ಸೊ ಇವರು ಮಾತಾಡ್ತಾ ನೀವು ಮೇಡಮ್ ಅಂದಿದ್ದಕ್ಕೆ ನಾನೇ ಅಂತ ಅನ್ಕೊಳ್ಬೇಡಿ, ಯಾಕೆಂದ್ರೆ ಟೀಮ್ ಕಡೆಯಿಂದ ಅಟೆಂಡ್ ಮಾಡ್ತಾ ಇರ್ತಾರೆ. ಸೊ ಆದಷ್ಟು ತುಂಬಾ ಎಮರ್ಜೆನ್ಸಿ ಇರುವಂತದನ್ನ ಖಂಡಿತವಾಗ್ಲೂ ತಗೊಳ್ತೀವಿ. ಕೆಲವು ಸರಿ 11 ಗಂಟೆಗೆ ಮನೆಗೆ ಹೋಗಿರ್ತೀವಿ ರಾತ್ರಿ. ಸೊ ಅಷ್ಟೊತ್ತಲ್ಲಿ ಹೋದ್ರುನು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಏನಂದ್ರೆ ಇಲ್ಲಿಂದ ಹೋಗಿ ರಾತ್ರಿ ಮಲ್ಗೋವಾಗ ಓಕೆ ಫೈನ್, ನಮ್ಮಿಂದ ಏನೋ ಒಂದು ಸಣ್ಣದಾಗ್ಲಿ, ನಮ್ಮಿಂದ ಏನೋ ಒಂದು ಆಯ್ತಲ್ಲ, ಭಗವಂತ ನಮ್ಮ ಕೈಯಿಂದ ಮಾಡ್ಸಿದ್ನಲ್ಲ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಂದ ನಾವು ನಿದ್ರೆ ಮಾಡ್ತೀವಿ. ಆ ತರದ್ ಏನೋ ಎಮರ್ಜೆನ್ಸಿ ಇದ್ರೆ ನಮ್ ಕೆಲ್ಸನೇ ಮೊದ್ಲು ಅಂತ ನಾವು ಥಿಂಕ್ ಮಾಡಲ್ಲ, ಮೊದ್ಲು ಅದನ್ನೇ ನೋಡ್ತೀವಿ. ಸೊ ಈ ರೀತಿಯಾಗಿ ಪಾಸಿಟಿವ್ ರಿವ್ಯೂಸ್ಗಳು ಕೂಡ ಬರ್ತಾ ಇರತ್ತೆ. ಒಂದಷ್ಟು ಜನ ಇಲ್ಲಿಂದ ಹೋದ್ಮೇಲೆ ಮತ್ತೆ ರೀಚೆಕ್ ಬಂದಿರಲ್ಲ, ಆರಾಮಾದ್ರು ಅಂತ ಅವ್ರ ಪಾಡಿಗೆ ಅವ್ರು ಹೊಟ್ಟೋಗ್ತಾರೆ. ಯಾರು ರೀಚೆಕ್ ಮಾಡ್ಕೊಳಕ್ ಬಂದಿರ್ತಾರೆ ಅವ್ರ ಕಡೆಯಿಂದ ನಿಮ್ಗೆ ರಿವ್ಯೂಸ್ ಬರ್ತಾ ಇದೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಶುಭ ದಿನ.